ಮಮ ವೀರದ ಘಾತಾತ್, ನನ್ನ ಮೇಲಿನ ಹೊಡೆತ ಘಾತ ಅನ್ನೋದು ನಿನಗೆ ತೊಂದರೆಯಾದೀತು ಅಂತ, ಸ್ತ್ರೀವಧೆಯ ದೋಷ ಬಂದೀತು ಅಂತ ಯೋಚಿಸಬೇಡ. ಇದು ನನಗೆ ಕೊಡುವ ದಾನ, ನನ್ನ ಯಜಮಾನನನ್ನು ಮುಟ್ಟಿಸುವುದಕ್ಕೆ ನೀನು ಕೊಟ್ಟ ದಾನ ಅಂತ ಭಾವಿಸಿ ನೀನು ಬಾಣ ದಾನ ಮಾಡಿದರೆ ನಾನು ಬಾಣ ದಾನ ಮಾಡ್ತೇನೆ. ಬಾಣ ಅಂದರೆ ನನ್ನ ಶರೀರ, ನನ್ನ ಮನಸ್ಸು. ನೀನು ನನಗೆ ಬಾಣ ದಾನ ಮಾಡಿದರೆ ನಾನು ನನ್ನ ಬಾಣವನ್ನು ಭಗವಂತನಿಗೆ ದಾನ ಮಾಡ್ತೇನೆ. ನಿರ್ಬಾಣ ಅಂದರೆ ಶಬ್ದದ ಅರ್ಥ ಮೋಕ್ಷ ಅಂತ, ಈ ದೇಹವನ್ನು ತೊರೆಯುವುದು ಅಂತ ಅರ್ಥ. ಬ್ರಹ್ಮತಲ್ಲಕ್ಷ್ಯ ಮುಚ್ಯತೆ, ಈ ಶರೀರ ಅನ್ನೋದು ಶರ. ಈ ಶರೀರ ಶರ ಅಂದರೆ ಈ ಶರೀರವೇ ಬಾಣ. ಈ ಶರೀರ ಎನ್ನುವ ಬಾಣ ಇದ್ದಾಗ ಬ್ರಹ್ಮ ಅನ್ನುವ ಲಕ್ಷ್ಯವನ್ನು ಮುಟ್ಲಿಕ್ಕಾಗುತ್ತೆ. ಬೇರೆ ಶರೀರದಿಂದ, ಮನುಜನನ್ನು ಹೊರತುಪಡಿಸಿದ ಯಾವ ಶರೀರದಿಂದಲೂ ಭಗವಂತನನ್ನು ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಚ್ಚರ ಇರ್ಬೋದು ಅಷ್ಟೇ. ಅದಕ್ಕೆ ಜಾತಿ ಸ್ಮೃತಿ ಅಂತ ಕರೀತಾರೆ. ಕೆಲವೊಮ್ಮೆ ಪ್ರಾಣಿಗಳಿಗೆ ಮನುಷ್ಯನಿಗಿಂತ ಹೆಚ್ಚು ಸರಿಯಾಗಿ ಏಕಾದಶಿ ಗೊತ್ತಾಗುತ್ತೆ. ನಮಗೆ 3 ಪಂಚಾಂಗ ಬಂದುಬಿಡುತ್ತೆ. ಅವುಗಳಿಗೆ ತಪ್ಪಿಯೂ ಅಮಾವಾಸ್ಯೆ ಏಕಾದಶಿಗಳು ವ್ಯತ್ಯಾಸ ಆಗೋದಿಲ್ಲ. ಕರೆಕ್ಟಾಗಿ ಹೋಗಿ ಸ್ನಾನ ಮಾಡಿ ಬರುತ್ತೆ, ಕರೆಕ್ಟಾಗಿ ಉಪವಾಸ ಇರುತ್ತೆ. ಇದು ನಡೆದ ಸಂಗತಿಗಳು, ನಾನೇನು ಸುಮ್ಮನೆ ನಿಮಗೆ ಕಟ್ಟಿ ಹೇಳ್ತಾ ಇಲ್ಲ. ಅಂದರೆ ಅದು ಜಾತಿ ಸ್ಮೃತಿ. ಅಂದರೆ ಅವುಗಳಿಗೆ ಪೂರ್ವಜನ್ಮದಲ್ಲಿ ಕಲಿತ ಜ್ಞಾನದ ಸಂಸ್ಕಾರ ಈ ಶರೀರದಲ್ಲಿ ಇದ್ದಾಗಲೂ. ಭರತನ ಕಥೆ ಇಲ್ವಾ? ಅವನು ಜಿಂಕೆಯಾಗಿದ್ದಾಗಲೂ ಭಗವಂತನ ಸ್ಮರಣೆ ಮರ್ತಿರಲಿಲ್ಲ. ತುಂಬ ಚೆನ್ನಾಗಿ ಎಷ್ಟೋ ಸರ್ತಿ ನಮ್ಮ ಮನೆಯಲ್ಲೇ ಹಸು ಅಕಸ್ಮಾತ್ ಏನಾದರೂ ಎಂಜಿಲು ಕೊಟ್ಟರೆ ತಗೊಳ್ಳೋದೇ ಇಲ್ಲ. ನೀವು ಫ್ರೆಶ್ ತರಬೇಕು, ಎಂಜಿಲು ಬೇಡ. ಒಂದು ಹಸುವಿಗೆ ಇಟ್ಟ ನೀರಿನ ಪಾತ್ರೆಯಲ್ಲೇ ಮತ್ತೊಮ್ಮೆ ನೀರು ತಂದು ಕೊಟ್ಟರೆ ಕುಡಿಯೋದಿಲ್ಲ. ಅದನ್ನು ತೊಳೆದು ಕ್ಲೀನ್ ಮಾಡಿ ಕೊಟ್ಟರೆ ಕುಡಿಯುತ್ತೆ. ಅಂದರೆ ಇದೆಲ್ಲ ಅವುಗಳಿಗಿರುವ ಸಂಸ್ಕಾರ. ಯಾರು ಹೇಳ್ಕೊಟ್ಟದ್ದು ಇದೆಲ್ಲ? ಯಾವುದೋ ಒಂದು ಜನ್ಮದ ಸಂಸ್ಕಾರ. ನಮ್ಗೆ ಗೊತ್ತಾಗೋದಿಲ್ಲ ಅದರ ಹಿಂದೆ ಏನಿದೆ ಅರಿವು ಅಂತ, ನಮ್ಗೆ ಅರ್ಥ ಆಗೋದಿಲ್ಲ. ಅಂದರೆ ಹೀಗೆ ಜ್ಞಾನ ಅನ್ನೋದು ವೃದ್ಧಿಯಾಗದೆ ಸುಮ್ಮನೆ ಅದು ಇರಲಿಕ್ಕೆ ಪ್ರಾಣಿ ಶರೀರ ಅನುಕೂಲ ಆದೀತು. ಆದರೆ ವೃದ್ಧಿಯಾಗಿ ಮುಂದೆ ಸಾಗಬೇಕು ಅಂದರೆ ಬಾಣನೇ ಬೇಕು. ಬಾಣ ದೂರದ ತನಕ ಹೊಡೆದು ಬಿಡುತ್ತೆ. ಬೇರೆ ಇರುತ್ತಷ್ಟೇ, ಅದು ಸುಮ್ಮನೆ ಇರುತ್ತೆ. ಅದು ಬಿಲ್ಲಿಗೆ ಏರದ ಬಾಣ, ಎಲ್ಲಿ ಬತ್ತಳಿಕೆಯಲ್ಲಿ ಸೇರಿದ ಬಾಣ ಅದೆಲ್ಲ. ಯಾವಾಗ ಅದು ಮನುಷ್ಯ ಶರೀರ ಆಗುತ್ತೆ ಆಗ ಬಿಲ್ಲಿಗೆ ಇರುತ್ತೆ, ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಾಗಿ ನಮಗಿರಬೇಕಾದ ಎಚ್ಚರ, ಭಗವಂತ ಕೊಟ್ಟ ಈ ಶರೀರವನ್ನು ಎಂದೂ ಕೂಡ ದುರುಪಯೋಗ ಆಗ್ಲಿಕ್ಕೆ ಬಿಡಬಾರ್ದು. ದುರುಪಯೋಗ ಅಂದರೆ 2 ಕಾರಣದಿಂದ. ಒಂದು, ಅದನ್ನು ಕೆಟ್ಟ ರೀತಿ ಉಪಯೋಗಿಸುವುದು, ಅಥವಾ ಅದರ ಸದುಪಯೋಗವನ್ನು ಮಾಡಿಕೊಳ್ಳದೆ ಹಾಳು ಮಾಡಿಕೊಳ್ಳುವುದು. ಇದು 2 ಅಂಶದಲ್ಲಿ ನಾವು ಮಾಡುವ ತಪ್ಪನ್ನು ಎಚ್ಚರಿಸುವಂತೆ ಅವಳು ಬಹಳ ಮಾರ್ಮಿಕವಾಗಿ ಆ ಶಬ್ದವನ್ನು ಹಾಕ್ತಾಳೆ. ನನ್ನ ಬಾಣವನ್ನು ನಾನು ನನ್ನ ಯಜಮಾನನಾದ ವಾಲಿಗೆ ಒಪ್ಪಿಸ್ಲಿಕ್ಕೋಸ್ಕರ ನೀನು ನನ್ನನ್ನು ಹೊಡೆದು ಬಿಡು ಅಂತ ಹೀಗೆ ಬಹಳವಾಗಿ ಹೇಳ್ತಾ ಇರಬೇಕಾದ್ರೆ